ಸಿ ಆಗಿನ ಕಾಲದಲ್ಲಿ 4 ಮರ ಪ್ರತಿಯೊಬ್ಬರ ತೋಟದಲ್ಲಿ ಪ್ರತಿಯೊಬ್ಬರ ಮನೆ ಹತ್ರನೂ ಇರ್ತಿತ್ತು. ಒಂದು ಬಂದ್ಬಿಟ್ಟು ಬಾಳೆ ಮನೆಯಿಂದ ಇತ್ತಲ್ಲಿ ಹಾಕೊಳ್ತಿದ್ರು, ಅಥವಾ ತಿಪ್ಪೆ ಎಲ್ಲಿ ಇರ್ತಿತ್ತು ಅಲ್ಲಿ ಹಾಕೊಳ್ತಿದ್ರು, ನೀರ್ ನಿಲ್ಲೋ ಜಾಗದಲ್ಲಿ ಬಾಳೆನ ಹಾಕ್ತಿದ್ರು. ಎರಡನೇದು ಬಂದ್ಬಿಟ್ಟು ತೆಂಗು ಮನೆ ಹತ್ರ ಈಗೆಲ್ಲ ಕೂಡ ಭಯ ಬೀಳ್ತಿದ್ದಾರೆ, ಅದೇ ಕಾಯಿ ಬಿದ್ದು ಏನಾದ್ರು ಆಗುತ್ತಾ ಅಂತ ಹೇಳ್ಬಿಟ್ಟು. ಆಗಿನ ಕಾಲದಲ್ಲಿ ಮನೆ ದೂರ ಅಥವಾ ತೋಟದಲ್ಲಿ ತೆಂಗು ಇರ್ತಿತ್ತು. ಇನ್ನೊಂದು ಬಂದ್ಬಿಟ್ಟು ಕಂಪಲ್ಸರಿ ಕರಿಬೇವು ಇರ್ತಿತ್ತು ಮನೆ ಹಿಂದೆ. ಕರಿಬೇವು ಏನಕ್ಕೆ ಅಂದ್ರೆ ಹೈಯೆಸ್ಟ್ ನ್ಯೂಟ್ರಿಷನ್ ಫ್ಯಾಕ್ಟ್ ಇರುತ್ತೆ ಅದರಲ್ಲಿ. ಹೇರ್ ಫಾಲ್ ಒಳ್ಳೇದು, ಕಣ್ಣಿಗೆ ಒಳ್ಳೇದು, ಸ್ಕಿನ್ ಟೋನ್ ಒಳ್ಳೇದು, ಆಂಟಿ ಕ್ಯಾನ್ಸರ್ ಇರುತ್ತೆ. ಮತ್ತೆ ಅದ್ರಗೆಲ್ಲದ್ರ ಜೊತೆ ನುಗ್ಗೆ ಅನ್ನೋದು ಮನೆ ಇತ್ತಲಲ್ಲೇ ಆಗ್ಲಿ ಅಥವಾ ತೋಟದಲ್ಲಿ ಕಂಪಲ್ಸರಿ ಇರ್ತಿತ್ತು. ವೈ? ಬಿಕಾಸ್ ಆಫ್ ಇಟ್ಸ್ ನೈಟ್ರೋಜನ್ ಫಿಕ್ಸಿಂಗ್. ನಾವು 2 years ಬಿಫೋರ್ ಒಂದು ವಿಡಿಯೋ ಮಾಡಿದ್ವಿ ನೋಡಿ, ನುಗ್ಗೆಯನ್ನ ಮಾರ್ಬಿಟ್ಟು 1 ಕೋಟಿ 2 ಕೋಟಿ ಆದಾಯ ಮಾಡ್ತಿದ್ದಾರೆ ಅಂತ. ನಮ್ ಜನ ಎಲ್ಲ ಕಾಮಿಡಿ ಮಾಡಿದ್ರು, ಲೈಕ್ ಅಂದ್ರೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೆ ಅದೇ ಹೇಳಿದ್ನಲ್ಲ, ನಮ್ ಎಜುಕೇಟ್ ಮಾಡಕ್ ಬಿಡಲ್ಲ ನಮ್ಮ ರೈತರು. ಸೊ ಅದಕ್ಕೋಸ್ಕರ ನಿಮ್ಗೆ ಆತರ ಆಗಿರುತ್ತೆ. ಸೊ ನುಗ್ಗೆನ ಆತರ ಏನಕ್ಕೆ ಇವಾಗ ಎಲೆಗಳನ್ನ, ಮತ್ತೆ ನುಗ್ಗೆಯಲ್ಲಿ ಏನ್ ಅಡ್ವಾಂಟೇಜ್ ಅಂದ್ರೆ, ಒಂದು ನೈಟ್ರೋಜನ್ ಫಿಕ್ಸಿಂಗ್ ಮಾಡುತ್ತೆ, ಇದರಿಂದ ರೈತರಿಗೆ ಫಲವತ್ತತೆ ಅನ್ನೋ ಜಾಸ್ತಿ ಆಗುತ್ತೆ. ಮತ್ತೆ ಇನ್ನೊಂದು, ನುಗ್ಗೆ ಸೊಪ್ಪು ಕೂಡ ತುಂಬಾ ಪವರ್ಫುಲ್. ಬೇರೆ ದೇಶಗಳಲ್ಲಿ 1200 ರೂಪಾಯಿ ಕೆಜಿ ಹೋಗ್ತಿದೆ. 1200 ರೂಪಾಯಿಂದ 2000 ರೂಪಾಯಿ. ನಮ್ ದೇಶದಲ್ಲಿ ಮುರಿಂಗಾ ಪೌಡರ್ ಅಂತ ಹಾಕ್ಬಿಟ್ಟು ಚೆಕ್ ಮಾಡಿ. ತುಂಬಾ ಮಾರ್ಕೆಟಿಂಗ್, ಅಮೆಝಾನ್, ಫ್ಲಿಪ್ಕಾರ್ಟ್, ಆನ್ಲೈನ್ ಎಲ್ಲ ತುಂಬಾ ನುಗ್ಗೆ ಸೊಪ್ಪುಗೂ ಕೂಡ ಡಿಮ್ಯಾಂಡಾ. ನೀವು ಬೇಕಿದ್ರೆ ಅದನ್ನ ಸೇಲ್ ಮಾಡ್ಬೋದು ಅಥವಾ ಭೂಮಿಗೆ ಸೇರಿಸಬಹುದು. ಇನ್ನೊಂದು ಬಂದ್ಬಿಟ್ಟು ನುಗ್ಗೆ ಕಾಯಿ. ಇವತ್ತು ಎಷ್ಟಾಗಿದೆ ಗೊತ್ತಾ? ಒಂದ್ ಕಾಯಿ 10 ರೂಪಾಯಿಂದ 20 ರೂಪಾಯಿ ಆಗಿದೆ. ಸೊ ಉಪೇಂದ್ರ ಅವ್ರ ಮೂವಿಯಲ್ಲಿ, ರವಿಚಂದ್ರ ಅವ್ರ ಮೂವಿಯಲ್ಲಿ ನುಗ್ಗೆಕಾಯಿ ಅಂತ ಅಷ್ಟು ತೋರಿಸಿದ್ದಾರೆ. ನಮ್ ಜನ ಎಲ್ಲ ಏನಂದ್ರೆ ಅದು ಓನ್ಲಿ ಬೇರೆದಕ್ಕೆ ಮಾತ್ರ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದ್ದಾರೆ. ನುಗ್ಗೆಕಾಯಿ ಇಟ್ಸ್ ಎ ಸೂಪರ್ ಫುಡ್. ಓಕೆನಾ? ಅದಾದ್ಮೇಲೆ ನೀವು ನುಗ್ಗೆಕಾಯಿ ಆಯ್ತು, ಕಾಯಿ ತೆಗಿಯಕ್ಕಾಗಿಲ್ಲ ಅಂದ್ರೆ ನೀವು ಲಾಸ್ಟ್ ಆ ಬೀಜ, ನುಗ್ಗೆಕಾಯಿ ಬೀಜ ಸಿಗುತ್ತಲ್ಲ, ಅದರಿಂದನೂ ಎಣ್ಣೆ ತೆಗಿತಾರೆ. ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ಆಯಿಲ್ ಅಲ್ಲಿ ಅದು ಕೂಡ ಒಂದು ಬರುತ್ತೆ. ಸೊ ಈ ತರ ನುಗ್ಗೆಕಾಯಿ ಸೊಪ್ಪು ಮಾಡ್ಕೋಬಹುದು, ನುಗ್ಗೆಕಾಯಿ ಕಾಯಿ ತಗೋಬಹುದು, ಬೀಜ ತಗೋಬಹುದು. ನಿಮ್ಗೆ ಯಾವ ಬೇಡವಾ ಕಿತ್ಬಿಟ್ಟು ಭೂಮಿಗೆ ಸೇರಿಸಿದ್ರು ಕೂಡ ನಿಮ್ಗೆ ನುಗ್ಗೆಕಾಯಲ್ಲೇ 1 ಎಕರೆಯಲ್ಲಿ 10 ಲಕ್ಷ ಆದಾಯ ಮಾಡ್ತಿದ್ದಾರೆ.